ಸೊ ಗುಡ್ ಮಾರ್ನಿಂಗ್ ಗೈಸ್. ಇವಾಗ ನಾವು ರೆಡಿ ಆಗಿದ್ದೀವಿ ಮಾಮನ್ ಮದ್ವೆಗೆ ಹೋಗೋಕ್ಕೆ. ನಾನು ರೆಡಿ, ನಾನು ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬಂದು ಎಲ್ಲ ಆಯಿತು. ನಮ್ಮಮ್ಮ ಇನ್ನೂ ರೆಡಿ ಆಗ್ತಾನೇ ಐತೆ. ಯಾವಾಗ ಮಧ್ಯರಾತ್ರಿ ಶುರು ಮಾಡಿದ್ದು ನಮ್ಮಮ್ಮ ರೆಡಿ ಆಗೋಕ್ಕೆ ಇನ್ನೂ ರೆಡಿ ಆಗಿಲ್ಲ. ಆಮೇಲೆ ನಾವು ರೆಡಿ ಆಗಿದ್ದೀವಿ. ಆಮೇಲೆ ನಮ್ಮ ರೋಹಿತ, ಬುಜ್ಜಿ, ಕಚಡಾಗುಳಿ ಇಬ್ಬರು ಸ್ನಾನ ಮಾಡಿ ಮಲಗೋರೆ. ಇಂಥ ನನ್ನ ಮಕ್ಕಳೆಲ್ಲೂ ಸಿಗಲ್ಲ. ಇವನೊಬ್ಬ ಇಲ್ಲಿ ಮಲಿಕೊಂಡವನೆ, ಇವನು ಇಲ್ಲಿ ಮಲಿಗೋಣೆ. ಏನು ಮಾಡೋದಿಂತವ್ರು ನಿಕ್ಕೊಂಡು ಗಾಯ್ಸ್ ಹೇಳ್ಬೇಕು ನೀವೇ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಹಿಂಗೆ ಬಿತ್ಕೊತಾರೆ. ಸೊ ನಮ್ಮ ಮನೆಯಲ್ಲೆಲ್ಲ ಪೂಜೆ ಆಯಿತು. ಮಾಮನ ಮದ್ವೆಗೆ ಹೋಗೋಣ, ಟೈಮ್ ಆಯಿತು. ಮುಹೂರ್ತಕ್ಕೆ ಗುಂಡ ನೋಡಿದೆ, ಇವಾಗ ಇನ್ನೂ ಚಪ್ಪರ್ ಹೊಡಿತವನೆ. ನಾವೇ ಹೋಗಿ ನೋಡಬೇಕು ಇವಾಗ ಮಾಮನ ಮದ್ವೆಗೆ ಹೋಗಿ ಏನೇನು ನಡೀತೈತೆ ಏನೇನು ಅಂತ ನೋಡೋಣ ಬನ್ನಿ. ಕೊನೆಗೂ ನಮ್ಮಮ್ಮ ರೆಡಿ ಆಯಿತು ಗೈಸ್. ಮಧ್ಯರಾತ್ರಿಯಿಂದ ರೆಡಿ ಆಗಿ ನಮ್ಮಮ್ಮ ಕಾಣ್ತಾ ಇರೋದು ಹೆಂಗೆ ಅಂದರೆ ಹಿಂಗೆ ಬರ್ತೈತಲ್ಲ. ಮಧ್ಯಾಹ್ನ ರಾತ್ರಿಯಿಂದ ರೆಡಿ ಆಗಿತ್ತು. ಸಾರ್ಥಕ ಇದು ನೋಡಕ್ಕೆ ಪರವಾಗಿಲ್ಲ. ಮಧ್ಯರಾತ್ರಿಯಿಂದ ರೆಡಿ ಆಗ್ಬೋದು. ಪೂಜೆ ಮಾಮನ್ ಮದ್ವೆ, ಮಾಮ ನಿನ್ನ ಮೀನಾತೇನ್ ಮದ್ವೆ ಐತೈತೆ. ಸೊ ಗೈಸ್ ಕೋಟಿ ಭಾಗ್ಯ ಹುಡುಗಿ ಆಗ್ಬಿಟ್ಟೈತೆ. ಎಲ್ಲಾರು ಖುಷಿ ಪಡಿ. ಇವಾಗ ರೋಹಿತ್ ಇಕ್ತೈತೆ. ರೋಹಿತ ಫುಲ್ಲು ಓದ್ತವನೆ ಗಾಯ್ಸ್. ಎಷ್ಟು ಓದ್ತವನೆ ಅಂದ್ರೆ ನನ್ ಮಗ ಇವಾಗ ಮಾಮನ್ ಮದ್ವೆ ಮುಗಿಸಿ ಕಾಲೇಜ್ಗೆ ಹೋಗ್ತಾನೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇವನು ಜೋಪಡಿ ಗೊತ್ತಲ್ಲ. ಇವನ್ ಗೊತ್ತಲ್ಲ. ಇನ್ನು ನಮ್ ಫ್ಯಾಮಿಲಿಲೇ ವರ್ಷ ನನ್ ಮಗ ಇವನೇ. ಮಧ್ಯರಾತ್ರಿಯಿಂದ ರೆಡಿ ಆಗಿ ಪರವಾಗಿಲ್ಲಮ್ಮ ನಿಜ. ಇದು ನಿನ್ನೆ ರಾತ್ರಿ 9 ಗಂಟೆಯಿಂದ ರೆಡಿ ಆಗಿ ಏನಪ್ಪ ಇನ್ನ 5:15 ಅದು ಇಲ್ಲೇ ಇದ್ದೀವಿ. ನಮ್ಮ ಮಾಮ ನೋಡಿ 6 ಗಂಟೆ ಆಯ್ತು. 5:15 ಗಂಟೆ ಆಯ್ತು. ನಮ್ಮ ಮಾಮ ತಾಲಿ ಕಟ್ಮೇಲೆ ನಾವು ಹೋಗಿ ಅಕ್ಷತೆ ಹಾಕ್ತೀವಿ. ಇಷ್ಟೇ ಗಾಯ್ಸ್. ನಮ್ಮ ಮಾಮ ನೋಡಿದ್ರೆ ಕಚನ ನನ್ನ ಮಗ ಏನ್ ಬೆಳಿಗ್ಗೆನೆ ಮದುವೆ ಆಯ್ತು. 7 ಗಂಟೆ ಕಣ್ಣ ಇಕ್ಕೊಟ್ಟಿಲ್ಲ ಮುಹೂರ್ತ. 5 ಗಂಟೆ 5:15 ಇಕ್ಕೊಂಡ್ಬಿಟ್ಟು ಏನ್ ಮಾಡೋದು. ಅದು ಹೋಗೋಣ. ಹಂಗು ಹಿಂಗು ಕೊನೆಗೂ ಬಂದ್ವಿ. ನಮ್ಮಮ್ಮ ಗುರುಗುರು ಅಂತೈತೆ. ಎಲ್ಲ ಇರೋದು ಅಲ್ಲಿ ಫೋಟೋ ಹಾಕ್ಬಿಟ್ಟವ್ರೆ ಮಾಮುಂಡು. ನಮ್ಮ ಮಾಮ ನನಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಮಾಮ. ಹಂಗು ಹಿಂಗು ಕೊನೆಗೂ ಮಾಮ ಮದುವೆ ಆಗ್ತಾನೆ. ಫುಲ್ ಖುಷಿ ಮಾಮನ್ಗೆ.
ಸಾಲ ನೀಡು ಚೂರೇ ಚೂರು ಚೂರೇ ಚೂರು ಪ್ರೀತಿಯ ಸಾಲ ನೀಡು ಚೂರೇ ಚೂರು ನನ್ನಿ ಹೃದಯನ ನಿಂಗೆ ಅಡಮಾನ ಇಡಲು ಓಡೋಡಿ ನಾ ಬಂದನ ನನ್ನ ವರದಾನ ನನ್ನ ಬಹುಮಾನ ನನ್ನ ಖುಷಿಗೆಲ್ಲ ನೀ ಕಾರಣ ಬಲಗಾಲಿಟ್ಟು ಬಾರಮ್ಮ ನನ್ನ ಎದೆಯೊಳಗೆ ನೀ ಬಲಗಾಲಿಟ್ಟು ಬಾರಮ್ಮ ಬಲಗಾಲಿಟ್ಟು ಬಾರಮ್ಮ ನನ್ನ ಎದೆಯೊಳಗೆ ನೀ ಬಲಗಾಲಿಟ್ಟು ಬಾರಮ್ಮ ಬಾರಮ್ಮ ಚೂರೇ ಚೂರು ಪ್ರೀತಿಯ ಸಾಲ ನೀಡು ಚೂರೇ ಚೂರು ಏನಾಯ್ತೆ? ಅಪ್ಪ ಇನ್ನೊಂದು ಪ್ರೊಫೈಲ್ ಕಳ್ಸಿದಾರೆ ಕಣೋ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನ್ ಯಾರೇ ಮಾಯಾವಿ ಪ್ರೀತಿಲಿ ಮೇಧಾವಿ ಹೃದಯನ ಕದ್ದೋಳು ನೀನೇನಾ ನನ್ನೆದೆಯ ಸುಕುಮಾರಿ ನಾ ಹೋದೆಯ ಮಾರಿ ಎದೆಯಲ್ಲಿ ಅಲೆದಾಟ ನಿಂದೇನಾ ಪದೇ ಪದೇ ಸತಾಯಿಸೋ ಕಣ್ಣಿನ ಭಾಷೆನ ಕಣ್ಣಲ್ಲಿಯೇ ವಿಚಾರಿಸೋ ಆಸೆನ ನಿನ್ನಿಂದಲೇ ಈಗಾಗಲೇ ನಾನಿನ್ನು ಜೋಪಾನ ನೀನಿಲ್ಲದ ಈ ಜೀವನ ಬರೀ ಮೌನ ನನ್ನಿ ಹೃದಯನ ನಿಂಗೆ ಅಡಮಾನ ಇಡಲು ಓಡೋಡಿ ನಾ ಬಂದೆನ ನನ್ನ ವರದಾನ ನನ್ನ ಬಹುಮಾನ ನನ್ನ ಖುಷಿಗೆಲ್ಲ ನೀ ಕಾರಣ ಬಲಗಾಲಿಟ್ಟು ಬಾರಮ್ಮ ನನ್ನ ಎದೆಯೊಳಗೆ ನೀ ಬಲಗಾಲಿಟ್ಟು ಬಾರಮ್ಮ ಆಕ್ಚುಲಿ ನಾನು ಓದಿಬೇಕಲ್ವಾ? ಇರ್ಲಿ ಬಿಡು, ಇದು ಹೊಸ ಟ್ರೆಂಡ್. ಬಲಗಾಲಿಟ್ಟು ಬಾರಮ್ಮ ಚೂರೇ ಚೂರು ಪ್ರೀತಿಯ ಸಾಲ ನೀಡು ಚೂರೇ ಚೂರು ಚೂರೇ ಚೂರು ಪ್ರೀತಿಯ ಸಾಲ ನೀಡು ಚೂರೇ ಚೂರು ಗೈಸ್, ಕೊನೆಗೂ ಮಾಮನ್ ಮದುವೆ ಆಯಿತು. ತಾಲಿ ಕಟ್ಬಿಟ್ಟ ನಮ್ಮ ಮಾಮ. ಕೊನೆಗೂ ಅವನಿಗೆ ಹೊಗೆಗೆ ಕಣ್ಣೀರು ಬರ್ತೈತೆ. ಅದೇ ಫುಲ್ ಎಮೋಷ್ನಲ್ ಡೈಲಾಗ್ಸ್ ಹೊಡಿತವ್ರೆ. ನಮ್ಮ ಮಾಮನ್ ಬಿಟ್ಟು ಬಿಡೋಕ್ಕೆ ನನಗಾಗಲ್ಲ. ನನಗೆ ಅಲ್ಲೂ ಬಟ್ಟೈತೆ ಗಾಯ್ಸ್. ಮೇಲಿಂದ ಮಾಮ ಫುಲ್ ಬ್ಯುಸಿ, ನಾವೇ ಫುಲ್ ಖಾಲಿ. ನಮ್ಮ ಹುಡುಗರ ಲೈಫೆಲ್ಲ ಟ್ರ್ಯಾಕಿಗೆ ಬಂದ್ಬಿಡ್ತು, ನಮ್ಮದೇ ಟ್ರ್ಯಾಕಿಗೆ ಬಂದಿಲ್ಲ ಅನ್ನೋ ಥರ ಡೈಲಾಗ್ ಹೊಡಿಬೇಕು. ನೋಡಿ ಗಾಯ್ಸ್, ನಮ್ಮ ಮಾಮಂದು ಮದುವೆ ಆಯಿತು. 8 ವರ್ಷ ಲವ್, 9ನೇ ವರ್ಷಕ್ಕೆ ಮದುವೆ, 10ನೇ ವರ್ಷಕ್ಕೆ ಪಾಪು, 11ನೇ ವರ್ಷಕ್ಕೆ ನಾಮಕರಣ, ಇನ್ನು ಏನೇನೋ ಮಾಡ್ತಾನೆ, ನೋಡ್ತಾ ಇರೋಣ. ಇನ್ನು ಗುಂಡಂದು, ಆಮೇಲೆ ಶಶಾಂಕು ಎಲ್ಲ ಇರ್ತಾರೆ. ಸರಿ, ನೋಡ್ತಾ ಇರ. ಇವಾಗ ನೋಡಿ ಗೈಸ್, ಯುದ್ಧ ನಡೆಯುತ್ತೆ. ನಾವು ಈ ನನ್ನ ಮಗ ಕಾಲೇಜ್ ಹೋಗಲ್ಲ ಅಂತ ನಮ್ಮಮ್ಮ ಹೋಗ್ಬೇಕಂತ ಆದ್ರೆ ಫೈಟು ಇಲ್ಲ ಗೈಸ್. 10 ಗಂಟೆ ಮೇಲೆ ಹೋಗ್ತೀನಿ ಅಂತ ಮಮ್ಮಿ ಒಪ್ಕೊಂಡ್ರು. ಆಯ್ತು, ಒಂದು ಪೀರಿಯಡ್ ಅಷ್ಟೇ. ಆಯ್ತು, ಇವತ್ತೊಂದು ಕದ್ಮೇಲೆ ಹೋಗ್ಬಿಟ್ಟು ಚಲ ನನ್ನ ಬಿತ್ತು ಮಿಸ್ ಆಯ್ತು. ಎಂತ ಅಣ್ಣ ಇಟ್ಬಿಟ್ರೆ ಅಷ್ಟೇ. ಹೋದ್ರೆ ಅಲ್ಲ ಲೇಟ್ ಆಗಿ ಇರೋ ನಿಮಿಷ ನೋಡಿ. ಇವಾಗ ತಿಂತಾನೆ ಗಾಯ್ಸ್, ನಿಜ ಇವಾಗ ಬೀಳುತ್ತೆ. ಎಷ್ಟು ಕನ್ಫರ್ಮ್ ನಾನು ಹೇಳ್ತಿದ್ದೆ, ಪ್ರೆಡಿಕ್ಷನ್ ನನಗೆ ಬೀಳುತ್ತೆ. ಬಿತ್ತು ಒಂದು ಡೇಟ್ ಇವಾಗ ಚಪ್ಪಂತ ಬಿತ್ತು. ಮೂತಿ ಹಂಗೆ ಮಾಡೋಕ್ಕೆ ಬಿತ್ತು. ಏನಕ್ಕೆ ಲೇಟ್ ಆಗುತ್ತೆ?
ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಹೋಗ್ಬೇಕಿದೆ ಮಾಡಿ 1 ಅವರ್ ಬೇಕು ಬೀಳಲ್ವಾ ನೀವೇ ಡಿಸೈಡ್ ಮಾಡಿ video ನೋಡಿ. ಅಂದ್ರೆ ಅಷ್ಟೊತ್ತು ಹೋಗಿರ್ತೀನಲ್ಲ 10 ಗಂಟೆ ಬ್ರೇಕ್ ಪೀರಿಯಡಲ್ಲೇ ಹತ್ತು ಬಿಡು ಮಾಮೂಲಿ ಮದುವೆ ಇವನು ಅಲ್ತಾವ. ಇವನ್ನೆಲ್ಲ ಓದೋದು ಇವ್ನಿಗೇನು ಇಂಟ್ರೆಸ್ಟ್ ಇಲ್ಲ ಕಣ ಆಯ್ತಲ್ಲ ನನ್ನ ಟೈಮ್ ತಿನ್ನೋಕೆ ಆಡ್ತಾವ್ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅವ್ನು ಹೇಳ್ತಾವನು ವಿಡಿಯೋದಲ್ಲಿ ಬೇಡ ಬೀಳುತ್ತೆ ಹೋಗೋ ಲೋಫಾರ್ ಅಲ್ಲಿ ಡೇವಿಡ್ಸನ್ ಬೇರೆ ಕೊಟ್ಟು ಕಳಿಸ್ಬೇಕು ನಿಮಗೆ ಓದೋ ಹುಡ್ಗೆ ಇವಾಗ ಬೀಳುತ್ತೆ. ಅಮ್ಮಮ್ಮ ಏನ್ ಅನ್ಸ್ತೈತೆ ಮಾಮ ಮದುವೆ ಆಗಿದ್ದು? ಬಿಟ್ಕೊಳಲ್ಲ. ಬೇರೆ ಏನ್ ಮಾಡ್ತೀಯ? ಗೈಸ್ ಇವಾಗ ಫುಲ್ ಬ್ಯಾಟಿಂಗು. ಕಾವ್ಯ ಅಂತೂ ಮಸ್ತ್ ಫುಲ್ ತಿನ್ನುತ್ತೆ ನೋಡ್ರಿ. ನಮ್ಮ ಅಮ್ಮನ್ಗಂತೂ ಇವಾಗ ಏನಂದ್ರೆ ಇವಾಗ ಜಿಮ್ ಹೋಗಿ ಸೇರೈತೆ, ಅದು ಸ್ವೀಟ್ ತಿನ್ನುತ್ತೆ ಬೆಳಗ್ಗೆ. ಇವಾಗ ಇನ್ನೂ 7:30 8 ಗಂಟೆ. ಇವಾಗೆ ಬೆಳಗ್ಗೆ ಸ್ವೀಟು. ಭಾಗ್ಯ ದೇವಾ ಇವಾಗ ಈಗೆಲ್ಲ ಬಂದ್ಬಿಡ್ತಾನೆ